ಇದೆಲ್ಲವೂ ಆದ ನಂತರ ನೀವೇನಾದರೂ ಡಿ ಕೆ ಶಿವಕುಮಾರ್ ಅವರ ಹತ್ರ ಮಾತನಾಡಿದ್ರೆ? ಅಲ್ಲ, ಡಿ ಕೆ ಶಿವಕುಮಾರ್ ಅವರು ನಾವು ಬಂಧುಗಳು, ರಾಜಕೀಯದಲ್ಲೂ ಸಹಿತ ನಾವೆಲ್ಲ ಸ್ನೇಹಿತರುಗಳು. ಏನಾರು ಇದ್ದರೆ, ಸಮಸ್ಯೆಗಳಿದ್ದರೆ, ವ್ಯತ್ಯಾಸ ಇದ್ದರೆ ದೂರವಾಣಿಲಿ ಮಾತಾಡ್ತೀವಿ, ವಾರಕ್ಕೊಂದೆರಡು ಸಾರಿ ಭೇಟಿಯಾದಾಗ ಮಾತಾಡ್ತೀವಿ. ಇದೆಲ್ಲ ಸರ್ವೇ ಸಾಮಾನ್ಯ. ನಾನು ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಅವರು ಸ್ಪಷ್ಟವಾಗಿದ್ದಾರೆ. ಅವರು ಸಹಿತ ಈ ವಿಚಾರದಲ್ಲಿ ಇವರೆಲ್ಲ ಬರೀ ಈ ಒಂದು ವಿಚಾರನ ಡೈವರ್ಟ್ ಮಾಡಲಿಕ್ಕೆ ಈ ಥರ ಹೇಳ್ತಾ ಇದ್ದಾರೆ. ಯಾವ ವಿಚಾರನ? ಈ ಪೆನ್ ಡ್ರೈವ್ ಹಗರಣವನ್ನು, ತನಿಖೆಯನ್ನು ದಾರಿ ತಪ್ಪಿಸೋದಕ್ಕೆ ಈ ಥರ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದು ತಪ್ಪು. ಬಿಡಬೇಕು, ಎನ್ಕ್ವೈರಿ ಮಾಡ್ಲಿಕ್ಕೆ ಬಿಡಬೇಕು. ಅವರೇ ಹೇಳ್ತಾರೆ ಒಂದು ಕಡೆ SIT ತನಿಖೆ ಮಾಡಲಿ, ನಮ್ದು ಏನೂ ಇಲ್ಲ ತಪ್ಪು ಮಾಡಿರೋರ ಬಗ್ಗೆ ಅಂತ. SIT ಅವ್ರು ಸರಿ ಇಲ್ಲ ಅಂತ ಇನ್ನೊಂದು ಕಡೆ ಕೇಳ್ತಾರೆ. ಅದರಿಂದ ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಸರ್, ನೀವೇನಾದರೂ ದೇವೇಗೌಡರ ಹತ್ರ ಮಾತನಾಡಿದ್ರೆ? ಯಾಕಂದರೆ ಅವರು ನಿಖಿಲ್ ಅವರು ಹೇಳ್ತಾ ಇದ್ರು ದೇವೇಗೌಡರು ತುಂಬ ನೋವಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ಮ ಜೊತೆನೂ ಕೂಡ ಸಾಕಷ್ಟು ಒಡನಾಟ ಇತ್ತು. ಸೊ ಏನಾದರೂ ಮಾತನಾಡಿದ್ರೆ ಅವ್ರ ಜೊತೆ? ಏನಾದರೂ ದೇವೇಗೌಡರು ಇತ್ತೀಚೆಗೆ ನಾವು ಅವರು ಎಲ್ಲೂ ಭೇಟಿಯಾಗಿಲ್ಲ. ಭೇಟಿಯಾದರೆ ಇವತ್ತು ಮಾತಾಡ್ತೀವಿ, ನಾಳಿಗೂ ಮಾತಾಡ್ತೀವಿ. ಅವ್ರು ಈ ವಯಸ್ಸಿನಲ್ಲಿ ನೋವು ಕೊಡ್ತಾ ಇದ್ದಾರಲ್ಲ ಅನ್ನೋದೇ ನಮಗೂ ಬೇಸರ ಇದೆ. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವರ ಇಳಿ ವಯಸ್ಸಿನಲ್ಲಿ ಇಂಥವೆಲ್ಲ ನೋವು ಕೊಟ್ಟರಲ್ಲ ಅನ್ನೋದೇ ನಮಗೆ ಬೇಜಾರಿರೋದು, ಬಿಟ್ಟರೆ ಇನ್ನೇನೂ ಇಲ್ಲ. ಸರ್, ಫೈನಲಿ ದೇವರಾಜೇಗೌಡರಿಗಾಗಿರ್ಬೋದು, ಅದರ್ವೈಸ್ ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು, ಏನಾದರೂ ಹೇಳೋದಕ್ಕೆ ಬಯಸ್ತೀರಾ ಅಂತ ಹೇಳಿ? ಇಲ್ಲ, ನಾನು ಹೇಳೋದಿಷ್ಟೇ, ದೊಡ್ಡ ಒಂದು ಲೈಂಗಿಕ ಹಗರಣ ಇದು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲೇ ನಡೆದೇ ಇರತಕ್ಕಂಥ, ಪ್ರಪಂಚದಲ್ಲೇ ಮೊದಲನೇದು ಅಂತ ಇಟ್ಕೊಳ್ಳಿ. ಇದನ್ನು ಡೈವರ್ಸ್ ಮಾಡೋದು ಬೇಡ. ಹಗರಣ ಯಾರೋ ಮಾಡಿವ್ರು ತಪ್ಪು ಮಾಡಿದ್ರೆ ನೀರು ಕುಡಿಲಿ, ಉಪ್ಪು ತಿಂದರೆ ನೀರು ಕುಡಿಬೇಕು. ಎನ್ಕ್ವೈರಿ ಆಗಲಿ ಬಿಡಿ. ಈಗ ಒಂದು ಸರ್ಕಾರ ಇದ್ದಾಗ ಬೇಕಾದಷ್ಟು ಎನ್ಕ್ವೈರಿಗಳು ನಡೀತವೆ, ಬೇರೆ ಬೇರೆ ಸರ್ಕಾರಗಳಿದ್ದಾಗ. ನೀವೇನು ಮಾಡೋದೇ ಇಲ್ಲ, ನೀವು ಆ ಕಡೆಗೆ ಮಾಡ್ತೀರಿ, ಈ ಕಡೆಗೆ ಮಾಡ್ತೀರಿ, ಮಾಡೋರು ಯಾರು? ಈಗ ಸೆಂಟ್ರಲ್ಲಿ ಕೊಟ್ಟರೆ CBI ಕೊಟ್ಟರೆ CBIನವರು BJP ಅವ್ರು ಹೇಳ್ದಂಗೆ ಮಾಡ್ತಾರೆ ಅಂತಾರೆ. ಕಾಂಗ್ರೆಸ್ ಸರ್ಕಾರ ಇದ್ರೆ ಕಾಂಗ್ರೆಸ್ ಹೇಳ್ದಂಗೆ ಇದು ಸರ್ವೇ ಸಾಮಾನ್ಯ. ಅದು ನಾನು ಈ ಸಂದರ್ಭದಲ್ಲಿ ಒಬ್ಬ ಮಾಜಿ ಸಂಸದನಾಗಿ ಒತ್ತಾಯ ಮಾಡ್ತೀನಿ, ಈ ಹೇಳಿಕೆಯನ್ನು ತಿರ್ಚೋದು ಬೇಡ. ಇದನ್ನು ತನಿಖೆ ಸ್ಪಷ್ಟವಾಗಿ ನಡೆಯೋದಕ್ಕೆ ಅವಕಾಶ ಮಾಡಬೇಕು ಜನಪ್ರತಿನಿಧಿಗಳು. ಆಗ ಸತ್ಯಾಂಶ ಅವ್ರಿಗೆ ಬರುತ್ತೆ. ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದಿಲ್ಲ ಸರ್, ಇನ್ನು ಬರ್ತಾರಾ? ಅಲ್ಲ, ಈಗ ಬರಲೇಬೇಕಾಗತ್ತೆ. ಸರ್ಕಾರ SIT ಅವರು ಎಲ್ಲಿದ್ದರೂ ಸಹಿತ ಅದಕ್ಕೂ ಕಾಲಾವಕಾಶ ಎಲ್ಲ ಇವ್ದು ಬೇಕು ಅಂತಲೇ ಸ್ವಲ್ಪ ಡಿಲೇ ಮಾಡಿಸ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಅದು ನಡ್ಕೊಂಡ್ರೂ ಸಹಿತ ಒಂದು ಕಾನೂನಿನ ಚೌಕಟ್ಟು, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ, ಅರ್ಥ ಆಯ್ತಾ? ಆದ್ದರಿಂದ ಅವ್ರು ಬರಲೇಬೇಕು, ಹೇಳಿಕೆ ಕೊಡಲೇಬೇಕು. ಅದರ ಏನು ಅನುಭವ ಇದೆ, ಅವರು ಅದೇನು ಅವ್ರಿಗೆ ಕಾದಿದೆ ಅದು ಆಗಲೇಬೇಕು. ಆದ್ದರಿಂದ ನಾವು ಯಾವುದೂ ಸಹಿತ ತನಿಖೆ ಹಂತದಲ್ಲಿರುವಾಗ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಹೇಳೋದಲ್ಲ. ಕಾನೂನು ರೀತಿಯ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ತಪ್ಪು ಆಗಲಿ, ನಮ್ಮದೇನು ಅಡ್ಡಿ ಇಲ್ಲ. ನೋಡಿದ್ರಲ್ಲ, ಇದಿಷ್ಟು ಮಾಜಿ ಮಂಡ್ಯ ಸಂಸದ ಶಿವರಾಮೇಗೌಡರ ಮಾತು. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಲೇಬೇಕು ಅಂತ ಇದೆಯೋ ಆ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಅವರಿಗೆ ಆಗಲೇಬೇಕು ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.